ಗಾಯ್ಸ್ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮದಲ್ಲಿ ಕವರಿಂಗ್ ಇಮೇಜಸ್ ನ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಸಿಂಪಲ್ ಆಗಿರುವಂತ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ನ ಕೊಟ್ಟಿರ್ತೀನಿ ಅಲೈಟ್ ಮಿಷನ್ ಅಲ್ಲಿ. ಓಕೆನಾ, ಆ ಅಲೈಟ್ ಮಿಷನ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಅದು ಬಸ್ಸುವಿತಿ ಅಂತೇಳಿ ಒಂದು ಫುಲ್ ಪ್ರಾಜೆಕ್ಟ್ ನ ಓಪನ್ ಆಗಿ ನಾನು ಕೊಟ್ಟಿರ್ತೀನಿ. ನೀಟಾಗಿ ನಿಮಗೆ ಎಡಿಟಿಂಗ್ ಮಾಡ್ಕೊಳ್ಳೋದು ಏನು ಪ್ರೊಸೆಸಿಂಗ್ ಇರಲ್ಲ, ಈಸಿಯಾಗಿ ಮಾಡ್ಕೋಬಹುದು. ಸೊ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಡ್ರಿ, ಯಾವ ಒಂದು ಸಾಂಗ್ನ ಮಾಡಿರ್ತೀರಾ ಆ ಒಂದು ಸಾಂಗಲ್ಲಿ ಯಾವ ಒಂದು ಇಮೇಜ್ನ ಯೂಸ್ ಮಾಡ್ಕೊಂಡಿರ್ತೀರ ಅದೇ ಒಂದು ಇಮೇಜ್ ಮತ್ತು ಸಾಂಗ್ನಲ್ಲಿ ಜಸ್ಟ್ ಚೇಂಜ್ ಮಾಡಬೇಕು. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ನಿಮಗೆ 2 ಫೋಟೋನ ನಾನು ಹಾಕಿರ್ತೀನಲ್ವಾ. ಸೊ ಈ 2 ಫೋಟೋದಲ್ಲಿ ಈಗ ನೀವು ಯಾವ ಒಂದು ಇಮೇಜನ್ನು ಹಾಕಿ ಸಾಂಗ್ನ ಎಡಿಟ್ ಮಾಡಿರ್ತೀರ ಜಸ್ಟ್ ಆ ಒಂದು ಇಮೇಜನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗಿಲ್ಲ, ಸೊ ಈ ಒಂದು ಲಾಸ್ಟಲ್ಲಿರುವಂಥ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಸ್ಟಾರ್ ಕೊಟ್ಕೊಂಡು, ಸೊ ಈಗ ನಾನು ಹೇಳಿದ ರೀತಿ ಯಾವುದಾದ್ರೂ ಒಂದು ಇಮೇಜನ್ನ ಆ್ಯಡ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಅದೇ ಒಂದು ಇಮೇಜನ್ನು ಸೊ ಇಲ್ಲಿ ನೀವು ಜಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ನನಗೆ ಯಾವುದಾದ್ರೂ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಟ್ಕೊಳ್ತೀನಿ. ಸೊ ಆ್ಯಸ್ ಇಟ್ ಈಸ್ ಮೇಲೆ ಒಂದು ಇಮೇಜನ್ನು ಕೊಟ್ಟಿರ್ತೀನಿ. ಸೇಮ್ ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಸ್ಟಾರ್ ಕೊಟ್ಕೊಂಡು ಸೊ ಸೇಮ್ ಅದೇ ಇಮೇಜನ್ನು ಇಲ್ಲಿ ಜಸ್ಟ್ ಆ್ಯಡ್ ಮಾಡಿರಿ. ಓಕೆ, ಸೊ ಈ ರೀತಿ ಸೊ ಆ್ಯಡ್ ಮಾಡಿರ್ತಾರೆ, ಈ ರೀತಿ ಕವರ್ ಆಗಿರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ನಿಮಗೆ ಈ ರೀತಿ ನಾನು ಬರ್ದಿರ್ತೀನಿ. ಈಗ ಸಾಂಗ್ ಯಾವ ನೇಮ್ ಇರುತ್ತೆ, ಓಕೆನಾ, ಸಾಂಗ್ ಯಾವ ನೇಮ್ ಇರುತ್ತೆ, ಜೀವದ. ಸೊ ನಾನು ಜೀವ ನೀನು ಬಸ್ಸುವಿತೆ ಅಂತ ಬರ್ದಿದ್ದೀನಿ. ಸೊ ನಿಮ್ಗೆ ಯಾವ ಒಂದು ಸಾಂಗ್ನ ಮಾಡಿರ್ತೀರಾ ಅಥವಾ ಆ ಒಂದು ಸಾಂಗ್ಗೆ ನೀವೇನು ಕೂರಿಸ್ಬೇಕು ಅಂದ್ಕೊಂಡಿರ್ತೀರಾ ಜಸ್ಟ್ ಆ ಒಂದು ಸಾಂಗ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ಮತ್ತು ಮೇಲ್ಗಡೆ ಕ್ಯಾಪಿಟಲಲ್ಲಿ ಬರ್ಕೊಡ್ರಿ. ನಿಮ್ಗೆ ಈ ಫಾಂಟ್ ಬೇಕು ಅಂದರೆ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ್ಯಡ್ ಮಾಡ್ಕೊಡ್ರಿ. ಓಕೆನಾ, ತುಂಬ ಚೆನ್ನಾಗಿದೆ ಫಾಂಟು. ಓಕೆನಾ, ಈ ರೀತಿ ನೀಟಾಗಿ ಎಜ್ಜೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಏನಾದರೂ ನಿಮಗೆ ಇಮೇಜ್ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಸೊ ಇಲ್ಲಿ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ, ಮೂವ್ ಟ್ರಾನ್ಸಾಕ್ಷನಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೋದು, ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಆದಮೇಲೆ ಡೈರೆಕ್ಟಾಗಿ ಏನು ಮಾಡಬೇಡ, ಈ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಕೊಟ್ಕೊಂಡು ಇಲ್ಲಿ ಕ್ರಿಯೇಟ್ PNG ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಓಕೆನಾ, ಅರ್ಥ ಮಾಡ್ಕೊಳ್ರಿ, ಸೇವ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಈಗ ಆಲ್ರೆಡಿ ರೀಲ್ಸ್ನ ಪೋಸ್ಟ್ ಮಾಡಿರ್ತೀರ ಅಂದ್ಕೊಳ್ರಿ ಇನ್ಸ್ಟಾಗ್ರಾಮದಲ್ಲಿ. ಓಕೆನಾ, ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ರಿ. ಸೊ ಈಗ ನಂದೇ ಪೇಜನ್ನು ಓಪನ್ ಮಾಡ್ಕೊಳ್ತೀನಿ. ಈಗ 4 ರೀತಿಯಲ್ಲಿ ಆಪ್ಷನ್ ಕಾಣಿಸಿರುತ್ತೆ, 1 2 3 4. ಸೊ ಫಸ್ಟ್ ಆಪ್ಷನ್ನ ಕೊಟ್ಕೊಳ್ರಿ. ಈಗ ನೀವು ಯಾರೋ ಒಂದು ಅಂದರೆ ಯಾವ ಒಂದು ರೀಲ್ಸ್ನ ಮೇಲೆ ಆ ಕವರ್ನ ಹಾಕ್ಬೇಕು ಅಂದ್ಕೊಂಡಿರ್ತೀರ ಜಸ್ಟ್ ಆ ಒಂದು ಕವರ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಆದಮೇಲೆ ಇಲ್ಲಿ 3 ಡಾಟ್ಸ್ ಕೊಟ್ಕೊಂಡು ಎಡಿಟ್ಗೆ ಹೋಗಿ, ಸೊ ಇಲ್ಲಿ ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿರುತ್ತೆ ನೋಡಿ, ಆ ಒಂದು ಎಡಿಟ್ ಆಪ್ಷನ್ ಕೊಟ್ಕೊಂಡು ಸೊ ಆಲ್ರೆಡಿ ಸೇವ್ ಮಾಡ್ಕೊಂಡಿರುವಂಥ ಇಮೇಜ್ ಏನಿರುತ್ತೆ ಇಲ್ಲಿ ಆ್ಯಡ್ ಫ್ರಮ್ ಕಲರ್ ರೋಲ್ಸ್ ಅಂತ ಕ್ಯಾಮ್ರಾ ರೋಲ್ ಅಂತ ಇರುತ್ತಲ್ವ, ಜಸ್ಟ್ ಆ ಒಂದು ರೋಲ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಮಾಡಿರುವಂಥ ಕವರ್ನ ಕೊಟ್ಕೊಂಡು ಡನ್ ಕೊಟ್ಕೊಳ್ರಿ. ಓಕೆನಾ, ಸೊ ಇಲ್ಲಿ ಇನ್ನೊಂದ್ಸರಿ ಡನ್ ಕೊಟ್ಕೊಳ್ರಿ. ಸೊ ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಆ್ಯಡ್ ಆಗಿರುತ್ತೆ ಅಂತೇಳಿ. ಸೊ ಬ್ಯಾಕ್ ಹೋಗಿ, ಸೊ ಬ್ಯಾಕ್ ಹೋದ್ಮೇಲೆ ರೀಲ್ಸ್ ನೋಡಿ, ರೀಲ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಈ ಒಂದು ರೀಲ್ಸಲ್ಲಿ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿದೆ. ಓಕೆನಾ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ನೀವು ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು ಪೇಜು ಒಂದು ನೀಟಾಗಿರುವಂತಹ ಅಟ್ರಾಕ್ಟಿವ್ ಆಗಿ ಶೋ ಆಗುತ್ತೆ. ಓಕೆ, ಸೊ ಅಷ್ಟೇ ಗೈಸ್.